ಡಿಸ್ಕ್, ಬೆನ್ನಿನ ನರಗಳ ಸಮಸ್ಯೆ ಇರುವಂಥ ಪೇಷಂಟ್ಸ್ನ ಭಾಳ ನೋಡ್ತಾ ಇದ್ದೀವಿ. ಸೊ ನನ್ನ ಟ್ರೈನಿಂಗ್ ಇರೋದು ಕೀ ಹೋಲ್ ಸರ್ಜರಿ ಅಥವಾ ಮಿನಿಮಲಿ ಇನ್ವೇಸಿವ್ ನ್ಯೂರೋ ಸರ್ಜರಿ ಅಂತ ಏನು ಹೇಳ್ತೀವಿ. ಸೊ ಕೀ ಹೋಲ್ ಸರ್ಜರಿ ನೀವೆಲ್ಲ ಕೇಳಿರ್ಬೋದು. ಅದು ಜನರಲ್ ಸರ್ಜರಿಲಿ ಲ್ಯಾಪ್ರೋಸ್ಕೋಪಿಕ್ ಇದೆಲ್ಲ ಶುರು ಮಾಡಿ ರೋಬೋಟಿಕ್ ಎಲ್ಲ ಬಂದಿದೆ. ಅದೇ ರೀತಿ ನ್ಯೂರೋ ಸರ್ಜರಿಲೂ ನಾವು ಕೀ ಹೋಲ್ ಸರ್ಜರಿ ಶುರು ಮಾಡ್ತೀವಿ. ಕೆಲವೊಂದು ಮೆದುಳಿನ ಗೆಡ್ಡೆಗಳು, ಪಿಟ್ಯೂಟರಿ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಮೆದುಳಲ್ಲಿ ನೀರು ತುಂಬುವ ಸಮಸ್ಯೆಗಳು, ಹೈಡ್ರೋಕೆಫಲಸ್ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ಮೂಗಲ್ಲಿ ಒಂದು ಸ್ಕೋಪ್ ಹಾಕಿ ಮೂಗಿಂದ ಮೆದುಳಿನ ಗೆಡ್ಡೆ ತೆಗೆಯುವಂಥದ್ದು, ಇಲ್ಲ ಕಣ್ಣಿನ ಆರ್ಬಿಟ್ ಅಂತ ಹೇಳ್ತೀವಿ, ಟ್ರಾನ್ಸ್ ಆರ್ಬಿಟ್, ಇಲ್ಲಿಂದ ಹೋಗಿ ಮೆದುಳಲ್ಲಿರುವ ಗೆಡ್ಡೆಗಳನ್ನ ತೆಗೆಯುವಂಥದ್ದು. ಈಗ ಅನ್ಯೂರಿಸಮ್ಸ್, ರಕ್ತನಾಳದ ತೊಂದರೆಗಳನ್ನ ಎಂಡೋವ್ಯಾಸ್ಕ್ಯುಲರ್ ರೀತಿ ಅಂದರೆ ಹೇಗೆ ಕಾರ್ಡಿಯಾಲಜಿಲಿ ಒಂದು ತಂತಿನ ತೊಡೆಯಿಂದ ಪಾಸ್ ಮಾಡಿ ಹಾರ್ಟ್ ಹೋಗ್ತಾರೆ ಅಂತ ಮೆದುಳಿಗೆ ಹೋಗಿ ಅಂತ ಟ್ರೀಟ್ಮೆಂಟ್ ಮಾಡುವಂಥದ್ದು, ಇದು ನಮ್ಮ ಸ್ಪೆಷಾಲಿಟಿ. ಇದೇ ರೀತಿ ಸ್ಪೈನಲ್ಲಿ ಓಪನ್ ಸರ್ಜರಿಯಿಂದ ಒಂದು ಎಂಡೋಸ್ಕೋಪಿಕ್ ಮತ್ತೆ ಮಿನಿಮಲ್ ಸರ್ಜರಿ ಅಂದರೆ ಸಣ್ಣ ಸಣ್ಣ ಕೀ ಹೋಲಲ್ಲಿ ಆಪರೇಷನ್ ಮಾಡಿ ಅದೇ ದಿವಸ ಡಿಸ್ಚಾರ್ಜ್ ಮಾಡೋದು, ಡೇ ಕೇರ್ ಸ್ಪೈನ್ ಸರ್ಜರೀಸ್ ಅದನ್ನು ಮಾಡ್ತಾ ಇದ್ದೇವೆ. ಸೊ ಇದೇ ರೀತಿ ಪೀಡಿಯಾಟ್ರಿಕ್, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಕಾಣುವಂಥ ಬೆನ್ನುಹುರಿ ಸಮಸ್ಯೆಗಳು, ಡೆಸರ್ಟ್ ಕಾರ್ಡ್ ಅಥವಾ ಸ್ಪ್ಲಿಟ್ ಕಾರ್ಡ್ ಮಾಸ್ಟರ್ಬೇಷನ್, ಇದಕ್ಕೆ ಕೂಡ ಫೆಸಿಲಿಟೀಸ್ ನಮ್ಮಲ್ಲಿದೆ. ಅದೇ ರೀತಿ ಎಪಿಲೆಪ್ಸಿ ಅಂದರೆ ಪಾರ್ಶ್ವ, ಕನ್ನಡದಲ್ಲಿ ಹೇಳೋದಾದ್ರೆ ಮೂರ್ಛೆ ರೋಗ ಏನು ಹೇಳ್ತೀವಿ, ಅದಕ್ಕೆ ಕೆಲವೊಂದು ಸರ್ಜರಿ, ಕೆಲವೊಂದು ಪೇಷಂಟ್ಸ್ಗೆ ಯಾರಿಗೆ ಇಂಡಿಕೇಟೆಡ್ ಇದೆ ಅಂಥವರಲ್ಲಿ ಸರ್ಜರಿ ಮಾಡಿ ಎಪಿಲೆಪ್ಸಿ ರೋಗದಿಂದ ಮುಕ್ತಿ ಕೊಡಿಸುವಂಥದ್ದು ಕೆಲವೊಂದು ಮಾಡ್ತಾ ಇದ್ದೀವಿ. ಇದೇ ರೀತಿ ಫಂಕ್ಷನಲ್ ನ್ಯೂರೋ ಸರ್ಜರಿ. ಸೊ ಇದು ಲೇಟೆಸ್ಟ್ ಟೆಕ್ನಾಲಜಿ, ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಕರಿತೀವಿ. ಇದು ಕೆಲವೊಂದು ಸಮಸ್ಯೆಗಳಿಗೆ, ಎಪಿಲೆಪ್ಸಿ ಆಗಿರ್ಬೋದು ಅಥವಾ ಸೈಕ್ಯಾಟ್ರಿಕ್ OCD ಆಗಿರ್ಬೋದು, ಪಾರ್ಕಿನ್ಸನ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೈಯಲ್ಲೆಲ್ಲ ಶೇಕ್ ಆಗಿ ಕೆಲಸ ಮಾಡಿದೆ ಇಂಥವ್ರಿಗೆ DBS, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಸರ್ಜರೀಸ್ ಒಂದು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋದಕ್ಕೆ ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಹಾಗಾಗಿ ನೀವೇನೋ ಕೇಳ್ಬೋದು.